ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಐಶು ಕುಕಿಂಗ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಫೂಲ್ ಗೋಬಿ ಅಂದರೆ ಹೂಕೋಸಿನ ಪಲ್ಯ ಹೇಗೆ ಮಾಡೋದು ಅಂತ ನೋಡೋಣ. ತುಂಬಾ ಡಿಫ್ರೆಂಟ್ ಸ್ಟೈಲಲ್ಲಿ ಮಾಡಬಹುದು, ಆದರೆ ನಾನು ಇವತ್ತು ಹೇಳೋ ರೀತಿಯಲ್ಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬಾ ಅಂದರೆ ತುಂಬಾ ರುಚಿಯಾಗಿ ಬರುತ್ತೆ. ಸೊ ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನಾನಿಲ್ಲಿ ಒಂದು ಹೂಕೋಸು ತೊಗೊಂಡಿರೋದು, ಮೀಡಿಯಮ್ ಸೈಜ್ ಹೂಕೋಸು ತೊಗೊಂಡಿದ್ದೀನಿ. ಸೊ ಇದನ್ನು ಈ ರೀತಿಯಾಗಿ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಇಟ್ಕೊಂಡಿರೋದು. ಆ್ಯಂಡ್ ಇದು ತುಂಬಾ ಫ್ರೆಶ್ ಆಗಿತ್ತು, ಇದರಲ್ಲಿ ಹುಳಗಳು ಏನೂ ಇರಲಿಲ್ಲ. ಸೊ ನೋಡಿಕೊಂಡು ಎಲ್ಲನೂ ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ಳಿ. ಸೊ ಇವಾಗ ಇದರಲ್ಲಿ ಸ್ವಲ್ಪ ಏನಾದರೂ ಸಣ್ಣದಾಗಿ ಹುಳಗಳು ಇತ್ತು ಅಂತಂದರೂ ಕೂಡ ನೀವು ಬಿಸಿ ನೀರಲ್ಲಿ 1-2 ನಿಮಿಷ ಬಾಯ್ಲ್ ಮಾಡ್ಕೊಳ್ಳಿ. ಸೊ ಅದರಲ್ಲಿರೋ ಹುಳಗಳೆಲ್ಲ ಹೋಗಿಬಿಡತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ, ನಾನು ಈ ಹೂಕೋಸು ಪೀಸ್ ಕಟ್ ಮಾಡ್ಕೊಂಡಿರೋ ಹೂಕೋಸು ಒಂದು ಬಟ್ಲಲ್ಲಿ ತೊಗೊಂಡ್ಬಿಟ್ಟು ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ವಾಶ್ ಮಾಡ್ಕೋತಾ ಇದ್ದೀನಿ. ಸೊ ದ್ಯಾಟ್ ಇದರಲ್ಲಿ ಏನಾದರೂ ಕಸ ಏನಾದರೂ ಇದ್ದರೆ ಹೋಗುತ್ತೆ ಅಂತ ಹೇಳಿ. ಸೊ ಇದನ್ನು ಇವಾಗ ಒಂದು 5 ನಿಮಿಷ ರೆಸ್ಟಲ್ಲಿ ಇಡೋಣ. ಸೊ ದ್ಯಾಟ್ ಇದರಲ್ಲಿರುವ ಎಲ್ಲನೂ ಕೀಟಾಣುಗಳು ಹೋಗಿಬಿಡತ್ತೆ. ಓಕೆ, ಸೊ ಇವಾಗ 5 ನಿಮಿಷ ಆದಮೇಲೆ ನನ್ನ ಹತ್ರ ಇದು ಚಾಪರ್ ಇದೆ, ವೆಜಿಟೇಬಲ್ ಚಾಪರ್. ಇದರಿಂದ ನನ್ನ ಕೆಲಸಗಳು ತುಂಬಾ ಸುಲಭವಾಗಿ ಈಸಿಯಾಗಿ ಆಗುತ್ತೆ. ಸೊ ಇದ್ರೆ ಒಳ್ಳೆಯದು, ಇದರಲ್ಲಿ ನೀವು ಚಾಪ್ ಮಾಡ್ಕೊಳ್ಳಿ. ಇಲ್ಲಾಂತಂದರೆ ನಾರ್ಮಲಾಗಿ ಚಾಕುದಿಂದ ಸಣ್ಣ ಪೀಸಸ್ ಹಾಕಿ ಕೂಡ ಕಟ್ ಮಾಡ್ಕೋಬೋದು. ಸೊ ಇವಾಗ ನಾನು ಚಾಪರಲ್ಲಿ ಸ್ವಲ್ಪ ಹಾಕಿಬಿಟ್ಟು ಜಸ್ಟ್ ಈ ರೀತಿ ಒಂದು 10 ಸಲ ಎಳೆದಿದ್ರೆ ಸಾಕು. ತುಂಬಾ ಅಂದರೆ ತುಂಬಾ ಸಣ್ಣದಾಗಿ ಕಟ್ ಆಗುತ್ತೆ. ಆ್ಯಂಡ್ ಜಾಸ್ತಿ ಫೋರ್ಸ್ ಕೂಡ ಹಚ್ಚೋಂಗಿಲ್ಲ ನಾವು, ಅಷ್ಟೊಂದು ಈಸಿಯಾಗಿ ನಮ್ಮ ವೆಜಿಟೇಬಲ್ಸ್ ಎಲ್ಲನೂ ಚಾಪ್ ಆಗುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚಿಕ್ಕದಾಗಿ ಕಟ್ ಆಗಿದೆ ಅಂತ ಹೇಳಿ. ಸೊ ನಿಮಗೇನಾದರೂ ಈ ಪ್ರಾಡಕ್ಟ್ ಲಿಂಕ್ ಬೇಕು ಅಂತಂದರೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೋಡಿಕೊಂಡು ಆರ್ಡರ್ ಮಾಡಿ. ಜಸ್ಟ್ 100 ರೂಪೀಸ್ ಏನೋ ಇದೆ ಅಷ್ಟೇ. ಓಕೆ, ಸೊ ಇದೇ ರೀತಿಯಾಗಿ ನಾನು ಉಳಿದಿರುವ ಹೂಕೋಸು ಕೂಡ ಇದರಲ್ಲೇ ಆ್ಯಡ್ ಮಾಡ್ಕೊಳ್ತೀನಿ. ಜೊತೆಗೆ ಇದರಲ್ಲಿ ನಾನು 2 ಕ್ಯಾರೆಟ್ ಕೂಡ ತೊಗೊಂಡಿದ್ದೀನಿ. ಸೊ 2 ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಂಡಿದ್ರೆ ನಮಗೆ ಚಾಪ್ ಮಾಡೋದಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ನೀವು ಬೇಕು ಅಂತಂದರೆ ಇದರಲ್ಲಿ ಒಂದು ಆಲೂಗಡ್ಡೆ ಕೂಡ ಯೂಸ್ ಮಾಡ್ಬೋದು. ತುಂಬಾ ಅಂದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಬಟ್ ಇವತ್ತು ನಾನು ಸಿಂಪಲ್ಲಾಗಿ ಹೂಕೋಸು ಮತ್ತು ಕ್ಯಾರೆಟು ಯೂಸ್ ಮಾಡಿಕೊಂಡು ಈ ಒಂದು ಹೂಕೋಸಿನ ಪಲ್ಯ ಮಾಡ್ತಾ ಇರೋದು. ಓಕೆ ಫ್ರೆಂಡ್ಸ್, ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಚಿಕ್ಕದಾಗಿ ಕಟ್ಟಾಗಿ ಬಂದಿದೆ ಅಂತ ಹೇಳಿ. ಸೊ ಇದನ್ನೆಲ್ಲ ಇವಾಗ ಇದೇ ಒಂದು ಪ್ಲೇಟಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡಿರ್ತೀನಿ. ಆ್ಯಂಡ್ ಫ್ರೆಂಡ್ಸ್, ನಿಮಗೆ ನನ್ನ ರೆಸಿಪೀಸ್ಗಳು ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಆ್ಯಂಡ್ ಹೈ ಪಾಯಿಂಟ್ಸ್ ಕೊಡೋದನ್ನು ಮರಿಬೇಡಿ. ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡಿ. ನಿಮ್ಮದೇನಾದರೂ ಯೂಟ್ಯೂಬ್ ಚಾನಲ್ ಇದ್ದರೆ ಪ್ಲೀಸ್ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ, ಸೊ ಹಾಗೇನೆಲ್ಲನೂ ಸೈಡಲ್ಲಿ ಎತ್ಕೊಂಡೆದ್ದಾದಮೇಲೆ ಒಂದು ಬಾಣಿಗೆ ತೊಗೊಂಡ್ಬಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಜೀರಿಗೆ ಆ್ಯಡ್ ಮಾಡ್ಕೊಳ್ಳಿ. ಚಟಪಟ ಅಂತ ಸೌಂಡ್ ಬರುವಾಗಲೇ ನಾನಿಲ್ಲಿ ಒಂದು ದಪ್ಪ ಸೈಜ್ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿಕೊಂಡು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ 2 ಹಸಿಮೆಣಸಿನ್ಕಾಯಿ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಖಾರ ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ಖಾರ ತಿನ್ನೋರು ಇನ್ನೂ 2 ಕೂಡ ಆ್ಯಡ್ ಮಾಡ್ಕೋಬೋದು. ಬಟ್ ನನ್ನ ಮನೆಯಲ್ಲಿ ಮಕ್ಕಳಿಗೋಸ್ಕರ ನಾನು ಈ ಪ್ರಿಪೇರ್ ಮಾಡೋದ್ರಿಂದ ಸ್ವಲ್ಪ ಖಾರ ಕಡಿಮೆ ಹಾಕಿರ್ತೀನಿ. ಓಕೆ, ಸೊ ಇವಾಗ ಲೈಟ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ಇಲ್ಲಿ ನಾನು ಹಸಿ ಬಟಾಣಿ ಕೂಡ ಯೂಸ್ ಮಾಡ್ತಾ ಇರೋದು. ಸೊ ಇದರಿಂದ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಇದ್ರೆ ಹಾಕಿ, ಇಲ್ಲ ಅಂತಂದರೆ ಆಪ್ಷನಲ್. ಒಂದು ಜಸ್ಟ್ 30 ಸೆಕೆಂಡ್ಸ್ ಮಿಕ್ಸ್ ಮಾಡಿ. ಆ್ಯಂಡ್ ಜಾಸ್ತಿ ಕೂಡ ಎಣ್ಣೆದಲ್ಲಿ ಬಿಡಬೇಡಿ, ಇಲ್ಲಾಂತಂದರೆ ಆ ಬಟಾಣಿಗಳು ಸಿಡಿಯುತ್ತೆ. ಸೊ ಹುಷಾರಾಗಿರಿ. ಆಮೇಲೆ ಇದಕ್ಕೆ ನಾವೇನು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದೆಲ್ಲ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಡಿ ಅಷ್ಟೇ. ಆ್ಯಂಡ್ ಇದರಲ್ಲಿ ಬೇಸಿಕ್ ಮಸಾಲಾಸ್ ಆ್ಯಡ್ ಮಾಡಬೇಕು. ಜಾಸ್ತಿ ರುಬ್ಕೊಂಡು ಗ್ರೇವಿ ಅದೆಲ್ಲ ಮಾಡೋ ಅವಶ್ಯಕತೆಯೇ ಇಲ್ಲ. ತುಂಬಾ ಸಿಂಪಲ್ ಆ್ಯಂಡ್ ಪ್ಲೇನಾಗಿ ಒಂದು ಹೂಕೋಸು ಪಲ್ಯ ರೆಡಿ ಮಾಡ್ಬೋದು. ಸೊ ಇಲ್ಲಿ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿಣದ ಪುಡಿ ಮತ್ತು ಸ್ವಲ್ಪ ಧನಿಯಾ ಪುಡಿ, ಕೊರಿಯಂಡರ್ ಪೌಡರ್ ಇರುತ್ತೆ ಅಲ್ವಾ, ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದರಲ್ಲಿ ಹಸಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ನಾನು ಖಾರದ ಪುಡಿ ಹಾಕ್ತಾಯಿಲ್ಲ. ಓಕೆ, ಸೊ ಇವಾಗ ಎಲ್ಲನೂ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇದೆಲ್ಲ ಮೀಡಿಯಮ್ ಫ್ಲೇಮ್ ಮೇಲೆ ಮಾಡ್ಕೊಳ್ಳಿ, ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ. ಬಿಕಾಸ್ ನಾವು ನೀರೇನು ಆ್ಯಡ್ ಮಾಡಿಲ್ಲ ಅಲ್ವಾ, ಸೊ ಕೆಳಗಡೆ ಸೀದೋಗೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಧನಿಯಾ ಪತ್ತ ಅಂದರೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಲೋ ಫ್ಲೇಮ್ ಮೇಲೆ ಒಂದು 4 ರಿಂದ 5 ನಿಮಿಷ ಬೇಯಿಸಬೇಕು.
ಆ್ಯಂಡ್ ಇದರಲ್ಲಿ ನಾವು ನೀರೇನು ಆ್ಯಡ್ ಮಾಡಿಲ್ಲ. ಈ ಹೂಕೋಸಲ್ಲಿ ನಾವು ಏನು ಉಪ್ಪು ಹಾಕ್ತೀವಿ ಅಲ್ವಾ, ಅದರಿಂದನೇ ನೀರು ರಿಲೀಸ್ ಆಗ್ತಾ ಇರುತ್ತೆ. ನೀರು ಹಾಕೋ ಅವಶ್ಯಕತೆ ಇಲ್ಲ. ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ರೆ ಮುಗೀತು, ನಮ್ಮ ಹೂಕೋಸಿನ ಪಲ್ಯನೇ ರೆಡಿ ಆಗುತ್ತೆ. ಚಪಾತಿ ರೊಟ್ಟಿ ಜೊತೆ ಎಲ್ಲದಕ್ಕೂ ಪರ್ಫೆಕ್ಟ್ ಅಂತಲೇ ಹೇಳ್ಬೋದು. ಆದರೆ ಮೊಸರು ಒಂದು ಸೈಡಲ್ಲಿದ್ದರೆ ಅದ್ಭುತ ಅಂತಲೇ ಹೇಳ್ಬೋದು. ಒಂದು ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಇದೇ ಥರ ರೆಸಿಪೀಸ್ಗಳು ನಿಮಗೆ ನನ್ನ ಒಂದು ಚಾನಲಲ್ಲಿ ನೋಡೋದಕ್ಕೆ ಸಿಗುತ್ತೆ. ಮತ್ತೆ ಸಿಗೋಣ ನೆಕ್ಸ್ಟ್ ರೆಸಿಪಿ ಜೊತೆ. ಬಾಯ್ ಬಾಯ್.